Hey everyone, welcome to my new YouTube channel that is Career with Sush. ಸೊ ನಾನು ಈ ಚಾನೆಲಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಬೇಕಾಗಿರೋ ಇಂಟರ್ನ್ಶಿಪ್ ಆಗಿರ್ಬೋದು, ಇಲ್ಲ ಸ್ಕಾಲರ್ಶಿಪ್ ಆಗಿರ್ಬೋದು, ಇಲ್ಲ ಮನೆಯಿಂದಲೇ ಮಾಡುವಂಥ ಕೆಲಸಗಳಾಗಿರ್ಬೋದು, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಚಾನಲ್ ನಾನು ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳಿಗಂತಾನೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತೆ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣ್ತಾರೆ, ಅದಕ್ಕೆ ಒತ್ತಿ ನನಗೆ ಸಪೋರ್ಟ್ ಮಾಡಿ. ಓಕೆ, ಸೊ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು ಇನ್ಫೋಸಿಸ್ ಅವತ್ತು ಇನ್ಸ್ಟೆಪ್ ಇಂಟರ್ನ್ಶಿಪ್ ಅಂತ. ಓಕೆ, ತುಂಬಾ ಜನ ಇದು ಕೇಳಿರಬಹುದು ಇಲ್ಲ ಕೇಳದೆ ಇರಬಹುದು. ನಾನು ಇದು ಏನು ಅಂತ ಫಸ್ಟಿಗೆ ಹೇಳ್ತೀನಿ. ಓಕೆನಾ, ಇನ್ಫೋಸಿಸ್ ಇಂಟರ್ನ್ಶಿಪ್ ಅನ್ನೋದು ಗ್ಲೋಬಲ್ ಇಂಟರ್ನ್ಶಿಪ್, ಆಯ್ತಾ? ಸೊ ಯಾರೆಲ್ಲ ಇಂಡಿಯಾದಿಂದ ಇದ್ದೀರಾ ಹೇಗೂ ಅಪ್ಲೈ ಮಾಡ್ಬೋದು. ಅಷ್ಟೇ ಅಲ್ಲ, ಯಾರಾದ್ರೂ ಫಾರಿನ್ ಕಂಟ್ರಿಲಿದ್ರೆ ನಿಮ್ಗೆ ಇಂಟರ್ನ್ಶಿಪ್ ನೋಡ್ತಾ ಇದ್ರೆ ನೀವು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಇದು ಗ್ಲೋಬಲ್ ಇಂಟರ್ನ್ಶಿಪ್. ಅಷ್ಟೇ ಅಲ್ಲ, ಇದು ನಂಬರ್ 1 ಇಂಟರ್ನ್ಶಿಪ್ ಗೈಸ್, ನಂಬರ್ 1. ಏನಕ್ಕಂತ ಹೇಳಿದ್ರೆ ಲೈಕ್ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಡಿಫ್ರೆಂಟ್ ಸೈಟ್ಸ್ಗಳು ಇಂಟರ್ನ್ಶಿಪ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬಟ್ ಇದು ನಂಬರ್ 1 ಇಂಟರ್ನ್ಶಿಪ್ ಆಗಿದೆ. ಇದರಲ್ಲಿ ತುಂಬಾ ಒಳ್ಳೆ ಸ್ಟೈಪಂಡ್ ಕೂಡ ಕೊಡ್ತಾರೆ ಅಂತ. ಅಷ್ಟೇ ಅಲ್ಲ, ತುಂಬಾ ಒಳ್ಳೆ ಬೆನಿಫಿಟ್ ಕೂಡ ಕೊಡ್ತಾರೆ. ಅದು ಏನಂತ ನಾನು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ, ಸೊ ಇದು ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ನಾನು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಫಸ್ಟ್ ಈ ಇಂಟರ್ನ್ಶಿಪ್ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ. ಸೊ ನೀವೇನಾದ್ರೂ UG ಸ್ಟೂಡೆಂಟ್ಸ್ ಆಗಿದ್ರೆ, PG ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಅಪ್ಲೈ ಮಾಡಬಹುದು. ಓಕೆ, ಇಂಟರ್ನ್ಶಿಪ್ ಡ್ಯೂರೇಷನ್ ಬಂದ್ಬಿಟ್ಟು ಲೈಕ್ 8 weeks to 12 weeks ಅಂತ ಹೇಳಿದ್ರೆ 2 ತಿಂಗಳಿಂದ 3 ತಿಂಗಳ ತನಕ ಇರ್ತದೆ ಇಂಟರ್ನ್ಶಿಪ್ ಡ್ಯೂರೇಷನ್. ಓಕೆ, ಮತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಲೈಕ್ ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂತ ತುಂಬಾ ಜನ ಆಲೋಚನೆ ಮಾಡ್ಬೋದು. ಯಾವುದೇ ತರದ ಪರ್ಸೆಂಟೇಜ್ ಬೇಕಾಗಿಲ್ಲ, ಇನ್ನೀಗ ಕಟ್ ಆಫ್ ನೋಡ್ತಾ ಇಲ್ಲ ಅವರು, ಆಯ್ತಾ? ಸೊ ನಿಮ್ಗೆ ಚೆನ್ನಾಗಿ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದ್ರೆ ಸಾಕು, ಇದಕ್ಕೆ ನೀವು ಅರ್ಜಿ ಸಲ್ಲಿಸಬಹುದು. ನೀವು ಓದ್ತಾ ಇದ್ದೀರಾ ಚೆನ್ನಾಗಿ, ನಿಮ್ಗೆಲ್ಲ ಮಾಡಬಹುದು ಅಂತ ಹೇಳಿದ್ರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬಹುದು, ಆಯ್ತಾ? ಸೊ ಇದು ಬಂದ್ಬಿಟ್ಟು ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ. ಓಕೆ, ಸೊ ನೆಕ್ಸ್ಟ್ ಏನೆಲ್ಲ ಬೆನಿಫಿಟ್ ಇದೆ ಇದಕ್ಕೆ ಅಪ್ಲೈ ಮಾಡಿದ್ರೆ, ಎಷ್ಟು ಸ್ಟೈಪಂಡ್ ಕೊಡ್ತಾರೆ ಅಂತ ನಿಮ್ಗೆ ಆಲೋಚನೆ ಆಗ್ಬೋದು. ಸೊ ಬೆನಿಫಿಟ್ ಬಂದ್ಬಿಟ್ಟು ನಿಮ್ಗೆ ಸ್ಟೈಪಂಡ್ 25,000ದಿಂದ 50,000 ತನಕ ಸ್ಟೈಪಂಡ್ ಕೊಡ್ತಾರೆ, ಆಯ್ತಾ? 25,000ದಿಂದ 50,000 ತನಕ ಸ್ಟೈಪಂಡ್ ಕೊಡ್ತಾರೆ. ಓಕೆ, ಅಷ್ಟೇ ಅಲ್ಲ, ನಿಮ್ಗಿದು ಏನಂತ ಹೇಳಿದ್ರೆ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡುವಂಥದ್ದು ನೀವು, ಆಯ್ತಾ? ಯಾವುದೋ ಒಂದು ಡಮ್ಮಿ ಪ್ರಾಜೆಕ್ಟ್ ಅಲ್ಲಿ ಇಂಟರ್ನ್ಶಿಪ್ ಮಾಡಿ ನಿಮ್ಗೆ ಸರ್ಟಿಫಿಕೇಟ್ ಕೊಡಲ್ಲ. ಈಗ ಲೈಕ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಇರ್ತಾರಲ್ಲ, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್, ಅದ್ರಲ್ಲಿ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಆಪರ್ಚುನಿಟಿ ಸಿಗುತ್ತೆ, ಆಯ್ತಾ? ಸೊ ಅದಾದ್ಮೇಲೆ ನಿಮ್ಗೆ ಇಂಟರ್ನ್ಶಿಪ್ ಆದ್ಮೇಲೆ ಸರ್ಟಿಫಿಕೇಟ್ ಕೊಡ್ತಾರೆ. ಎಸ್ಪೆಷಲಿ ಇನ್ಫೋಸಿಸ್ ಅವರದ್ದು ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ತುಂಬಾನೇ ವ್ಯಾಲ್ಯೂ ಅದು, ಆಯ್ತಾ? ಮತ್ತೆ ನಿಮ್ಗೆ ಈ ಟ್ರೈನ್ ಮಾಡ್ತಾರೆ ನೋಡಿ, ನಿಮ್ಗೆ ಮೆಂಟರ್ ಆಗ್ತಾರೆ ನೋಡಿ, ಅದು ಇನ್ಫೋಸಿಸ್ ಅಲ್ಲೇ ಕೆಲಸ ಮಾಡ್ತಾ ಇರೋರು, ಆಯ್ತಾ? ಅದ್ರ ಜೊತೆಗೆ ಇವಾಗ ನಾರ್ಮಲಿ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಇದು ಇಂಟರ್ನ್ಶಿಪ್ ನಡೆಯೋ ಲೊಕೇಶನ್ ಬೆಂಗಳೂರು ಆಗಿರುತ್ತೆ, ಇಲ್ಲ ಹೈದರಾಬಾದ್, ಆಯ್ತಾ? ಮೋಸ್ಟ್ ಪ್ರಾಬಬ್ಲಿ ಬೆಂಗಳೂರೇ ಇರುತ್ತೆ. ಲಾಸ್ಟ್ ಟೈಮ್ ಒಬ್ರಿಗೆ ಇಂಟರ್ನ್ಶಿಪ್ ಸಿಕ್ಕಿತ್ತು, ಅವ್ರು ಹೇಳಿದ್ರು ಬೆಂಗಳೂರು ಅಂತ. ಸೊ ಬೆಂಗಳೂರೇ ಇರುತ್ತೆ ನಮ್ಮ ಕರ್ನಾಟಕದವರಿಗೆ ಎಸ್ಪೆಷಲಿ. ಸೊ ನಿಮ್ಗೆ ಟ್ರಾವೆಲಿಂಗ್, ಇವಾಗ ನೀವು ಯಾವುದೋ ಒಂದು ಸಿಟಿಯಿಂದ ಅಪ್ಲೈ ಮಾಡ್ತಾ ಇದ್ದೀರಾ, ಸೊ ಅಲ್ಲಿಗೆ ಟ್ರಾವೆಲ್ ಮಾಡ್ಬೇಕಲ್ಲ, ಅದು ಹಣ ಕೊಡ್ತಾರೆ. ಮತ್ತೆ ಅಕೊಮಡೇಷನ್, ನಿಮ್ಗೆ ಅಲ್ಲಿ ಉಳಿಲಿಕ್ಕೆ ಜಾಗ ಕೂಡ ಕೊಡ್ತಾರೆ ಇನ್ಫೋಸಿಸ್ ಅವ್ರೆ, ಆಯ್ತಾ? ಅದ್ರ ಜೊತೆಗೆ ಸ್ಟೈಪಂಡ್ ಇಷ್ಟು ಹಣ ಕೊಡ್ತಾರೆ. ಹಾಗೆ ಫುಡ್ ಅದೆಲ್ಲ ಇನ್ಫೋಸಿಸ್ ಅವರೇ ಪ್ರೊವೈಡ್ ಮಾಡ್ತಾರೆ. ಓಕೆ, ಇದು ಬೇಸಿಕಲಿ ಲೈಕ್ 2 months ಇಂದ 3 months ಇರುತ್ತೆ. ಓಕೆ, ಅಷ್ಟೇ ಅಲ್ಲ, ಇನ್ನೊಂದು ಒಳ್ಳೆ ಎಂತ ಅಂತ ಹೇಳಿದ್ರೆ ಇದು ಇಂಟರ್ನ್ಶಿಪ್ ಅಲ್ಲಿ ನೀವೇನಾದ್ರೂ ಈ ಇಂಟರ್ನ್ಶಿಪ್ ತುಂಬಾ ಚೆನ್ನಾಗಿ ಮಾಡಿದ್ರಿ, ನೀವೇನಾದ್ರೂ ಇಂಪ್ರೆಸ್ ಆದ್ರೆ ಅವರಿಗೆ, ನಿಮ್ಗೆ ಅಲ್ಲಿ ಪರ್ಮನೆಂಟ್ ಕೆಲಸ ಸಿಗುತ್ತೆ. ಅದು ಕೂಡ ಪ್ಯಾಕೇಜ್ ಎಷ್ಟು ಗೊತ್ತಾ? 21 LPA, 21 lakh per annum ಪ್ಯಾಕೇಜ್ ಕೂಡ ಕೊಡ್ತಾರೆ. ನೀವು ಇದರಲ್ಲಿ ಒಳ್ಳೆ ಕೆಲಸ ಮಾಡಿ ನೀವು ಇಂಪ್ರೆಸ್ ಆದ್ರೆ ಅವ್ರಿಗೆ ನೆಕ್ಸ್ಟ್ 21 LPA ನಿಮ್ಗೆ ಪ್ಯಾಕೇಜ್ ಕೆಲಸ ಕೂಡ ಸಿಗ್ತದೆ. ಸೊ ಯಾವುದೇ ಕಾರಣಕ್ಕೂ ಈ ಆಪರ್ಚುನಿಟಿ ಮಿಸ್ ಮಾಡಕ್ ಹೋಗ್ಬೇಡಿ. ಇಷ್ಟೆಲ್ಲ ಬೆನಿಫಿಟ್ ಇದೆ ಇದರಲ್ಲಿ. ಫ್ರೆಂಡ್ಸ್, ನಾನು ನಿಮ್ಗೆ ಯಾರೆಲ್ಲ ಅಪ್ಲೈ ಮಾಡಬಹುದು ಮತ್ತೆ ಏನೆಲ್ಲ ಬೆನಿಫಿಟ್ ಇದೆ ಅಂತ ತಿಳಿಸ್ಕೊಟ್ಟೆ, ಆಯ್ತಾ? ಇವಾಗ ನಾನು ಡೈರೆಕ್ಟ್ ನಿಮ್ಗೆ ಸ್ಕ್ರೀನ್ ಮೇಲೆ ಹೋಗಿ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದರ ಲಿಂಕ್ ಅನ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಆಯ್ತಾ? ಸೊ ಅದು ಒತ್ತಿದ ಕೂಡಲೇ ನಿಮ್ಗೆ ಈ ತರ ಕಾಣ್ಲಿಕ್ಕೆ ಸಿಗ್ತದೆ. ಓಕೆ, ಸೊ ನೀವು ಮೊಬೈಲ್ ಇಂದ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಅಪ್ಲೈ ನಾವು ಬಟನ್ ಕಾಣಲ್ಲ. ಸೊ ನೀವ್ ಏನ್ ಮಾಡ್ಬೇಕಂತ ಹೇಳಿದ್ರೆ 3 ಲೈನ್ಸ್ ಕಾಣ್ತದ ಇಲ್ಲಿ, ಇದಕ್ಕೆ ಕ್ಲಿಕ್ ಮಾಡಿದ ಕೂಡ ನಿಮ್ಗೆ ಅಪ್ಲೈ ನಾವು ಅಂತ ಕಾಣ್ತಿದೆ ಮೊಬೈಲ್ ಅಲ್ಲಿ. ಓಕೆ, ಸೊ ಇದು ಇವ್ರದ್ದು ಸೈಟ್, ಒಂದ್ಸಲ ಬೇಕಾದ್ರೆ ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ನೋಡಿ 3,300 ಇಂಟರ್ನ್ ಇಲ್ಲಿ
ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಪಾರ್ಟ್ನರ್ ಯೂನಿವರ್ಸಿಟೀಸ್ ಎಲ್ಲ ಹಾಕಿದ್ದಾರೆ ಆಯಿತಾ. ಸೊ ನೀವು ಬೇಕಾದರೆ ಹೋಗಿದ್ದು ಒಂದ್ಸಲ ಚೆಕ್ ಮಾಡ್ಕೋಬೋದು. ಓಕೆ, ಇವಾಗ ಅಪ್ಲೈ ಮಾಡೋಕ್ಕೆ ಅಪ್ಲೈ ನಾವು ಕ್ಲಿಕ್ ಮಾಡಿದ ಕೂಡ ನಿಮ್ಗೆ ಈ ಥರ ಒಂದು ಪೇಜ್ ಕಾಣಲಿಕ್ಕೆ ಸಿಗ್ತದೆ ಆಯಿತಾ. ಸೊ ಆಲ್ರೆಡಿ ನೀವು ಆಲ್ರೆಡಿ ನೀವು ರಿಜಿಸ್ಟರ್ ಆಗಿದ್ರೆ ಲಾಗಿನ್ ಆಗಬಹುದು. ಸೊ ಐ ಥಿಂಕ್ ಯಾರು ರಿಜಿಸ್ಟರ್ ಆಗಿರಲ್ಲ. ಸೊ ಇದಕ್ಕೆ ಸೈನ್ ಅಪ್ ಮಾಡಬೇಕು ಆಯಿತಾ. ಸೈನ್ ಅಪ್ ಮಾಡಿ ಇಲ್ಲಿ ನಿಮ್ದೆಲ್ಲ ಡೀಟೇಲ್ಸ್ ಫಿಲ್ ಮಾಡಬೇಕು. ಲೈಕ್ ಫಸ್ಟ್ ನೇಮ್ ಆಗಿರ್ಬೋದು, ಲಾಸ್ಟ್ ನೇಮ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಪಾಸ್ವರ್ಡ್ ಆಗಿರ್ಬೋದು, ಕನ್ಫರ್ಮ್ ಪಾಸ್ವರ್ಡ್. ಇಲ್ಲಿ ಇಮೇಲ್ ಉಂಟಲ್ಲ, ನಾರ್ಮಲ್ ಇಮೇಲ್ ತಗೊಳ್ಳಲ್ಲ, ನಿಮ್ಮದು ಕಾಲೇಜಿದು ಇಮೇಲ್ ಬೇಕು ಆಯಿತಾ. ಸೊ ಅದಕ್ಕೆ ನೀವು ಏನು ಮಾಡ್ಬೇಕಂತಂದ್ರೆ, ನಿಮ್ಮ ಹತ್ರ ಕಾಲೇಜ್ ಇಮೇಲ್ ಇದ್ದರೆ ಓಕೆ ಫೈನ್, ನೀವು ಹಾಕಿ. ನಿಮ್ಮ ಹತ್ರ ಇಲ್ಲ, ಕಾಲೇಜ್ ಇಮೇಲ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾಲೇಜ್ ಆಫೀಸ್ಗೆ, ಇಲ್ಲ ಅಂತ ಹೇಳಿದ್ರೆ HOD ಸರ್ನ ಇಲ್ಲ ಮ್ಯಾಮ್ನ ಮೀಟಾಗಿ ಅವ್ರ ಹತ್ರ ಕೇಳಬೇಕು ಆಯಿತಾ ಇಮೇಲ್. ಸೊ ಅವ್ರು ನಿಮ್ಗೆ ಕೊಟ್ಬಿಡ್ತಾರೆ ನಿಮ್ಮ ಕಾಲೇಜ್ ಇಮೇಲ್ ಆಯಿತಾ. ನೀವು ಅದು ಲಾಗಿನ್ ಆಗಿ, ಸೊ ಅದು ಇಮೇಲ್ ನೀವು ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಆವಾಗಷ್ಟೇ ಇದು ನಿಮಗೆ ಸೈನ್ ಅಪ್ ಪೇಜ್ ಆಗುವಂಥದ್ದು. ಓಕೆ, ಅದು ಆದಮೇಲೆ ಒಂದ್ಸಲ ನೀವೆಲ್ಲ ಇನ್ಫಾರ್ಮೇಷನ್ ಫಿಲ್ ಮಾಡಿ ಸೈನ್ ಅಪ್ ಆಗ್ತೀರಾ. ಓಕೆ, ಸೈನ್ ಅಪ್ ಆದಮೇಲೆ ನಿಮ್ಮ ಹತ್ರ ಏನೆಲ್ಲ ಇನ್ಫಾರ್ಮೇಷನ್ ಕೇಳ್ತಾರೆ ಅಂತ ಹೇಳಿದ್ರೆ, ನಾನು ತೋರ್ಸೋಕ್ಕಾಗಲ್ಲ, ನಂದು ಪ್ರೈವೇಟ್ ಇನ್ಫಾರ್ಮೇಷನ್ ಇದೆ. ಸೊ ಆ ಪೇಜ್ ನಾನು ತೋರ್ಸೋಕ್ಕಾಗಲ್ಲ. ಸೊ ಏನೆಲ್ಲ ಕೇಳ್ತಾರೆ ಅಂತ ಹೇಳ್ತೀನಿ. ಫಸ್ಟ್ ಅವ್ರು ಕೇಳೋದು ರೆಸ್ಯೂಮೆ ಆಯಿತಾ. ಕರೆಕ್ಟ್ ನೀವು ರೆಸ್ಯೂಮೆ ಇಲ್ಲಿ ಪ್ರಿಪೇರ್ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತದೆ. ಓಕೆ, ಇದಕ್ಕೆ ಬೇಕಾದ್ರೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ರೆಸ್ಯೂಮೆ ನಿಮ್ಮ ಹತ್ರ ಆಲ್ರೆಡಿ ಇರ್ತದೆ ಅಂತ ಅನ್ಕೊಂತೀನಿ. ಬೇಕಾದ್ರೆ ಒಂದು ಬ್ರೀಫ್ ಆಗಿ ಹೇಳ್ಕೊಡ್ತೀನಿ ನಿಮಗೆ. ನೀವೇನು ಮಾಡ್ಬೇಕಂತ ಹೇಳಿದ್ರೆ, ಕ್ಯಾನ್ವಾ ಗೊತ್ತಲ್ವಾ ನಿಮಗೆ, ಕ್ಯಾನ್ವಾಗೆ ಹೋಗಿ ಅಲ್ಲಿ ಟೆಂಪ್ಲೇಟ್ ಕಾಣ್ತದ, ಇದಕ್ಕೆ ಒತ್ತಬೇಕು. ಮತ್ತಿಲ್ಲಿ ರೆಸ್ಯೂಮೆ ಫಾರ್ ಫ್ರೆಷರ್ಸ್ ಅಂತ ಹುಡುಕಬೇಕು ಆಯಿತಾ. ಸೊ ಆವಾಗ ನಿಮಗೆ ಡಿಫ್ರೆಂಟ್ ರೆಸ್ಯೂಮೆ ಕಾಣಲಿಕ್ಕೆ ಸಿಗ್ತದೆ. ಒಂದು ರೆಸ್ಯೂಮೆ ಸೆಲೆಕ್ಟ್ ಮಾಡೋವಂಥದ್ದು ಮತ್ತು ಕಸ್ಟಮೈಸ್ ಮಾಡುವಂಥದ್ದು. ಮೊಬೈಲಲ್ಲೂ ಮಾಡ್ಬೋದು, ಲ್ಯಾಪ್ಟಾಪಲ್ಲೂ ಮಾಡ್ಬೋದು ಆಯಿತಾ. ಸೊ ತುಂಬ ಜನ ಕೇಳ್ಬೋದು, ಇದು ಲ್ಯಾಪ್ಟಾಪ್ ಬೇಕಾ ಅಂತ. ಬೇಕಾಗಿಲ್ಲ, ಮೊಬೈಲ್ ಕೂಡ ಮಾಡ್ಬೋದು. ಇದು ಫೋಟೋ ತೆಗೆದು ನಿಮ್ಮ ಫೋಟೋ ಹಾಕಿ ನೋಡಿ, ಡಿಲೀಟ್ ಆಪ್ಷನ್ ಇದೆ, ಡಿಲೀಟ್ ಇಮೇಜ್ ಮಾಡುವಂಥದ್ದು, ನಿಮ್ಮ ಫೋಟೋ ಇಲ್ಲಿ ಹಾಕುವಂಥದ್ದು. ನಾನು ಯಾವುದೋ ಒಂದು ಫೋಟೋ ಹಾಕ್ತೀನಿ ನೋಡಿ, ಈ ಥರ ಹಾಕುವಂಥದ್ದು. ನಾನು ಪ್ರೊಫೆಷ್ನಲ್ ಹಾಕಬೇಕು, ನಾನು ಸುಮ್ಮನೆ ನಿಮಗೆ ತೋರ್ಸೋಕೆ ಮಾಡ್ತಾ ಇರೋದು. ಮತ್ತು ನಿಮ್ಮದು ನೇಮ್ ಇಲ್ಲಿ ಚೇಂಜ್ ಮಾಡಿ ಆಯಿತಾ, ಇದು ತೆಗೀರಿ. ಅದಾದಮೇಲೆ ಅಬೌಟ್ ಮೀ, ನಿಮ್ಮ ಬಗ್ಗೆ ಸ್ವಲ್ಪ ಬರೀರಿ. ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಹಾಕಿ. ನಿಮ್ಗೆ ಏನೆಲ್ಲ ಸ್ಕಿಲ್ಸ್ ಇದೆ ಅದು ತುಂಬಾ ಇಂಪಾರ್ಟೆಂಟ್ ಗೈಸ್. ನೀವು ಇವಾಗ ಕಲಿತಾ ಇದ್ದೀರಾ, BCA MCA ಏನು ಕಲಿತಾ ಇದ್ದೀರಾ, ಡಿಗ್ರಿಗಳು, ಏನೆಲ್ಲ ಸ್ಕಿಲ್ಸ್ ಇದೆ ನಿಮಗೆ ಅದೆಲ್ಲ ಇಲ್ಲಿ ಸ್ಪೆಸಿಫೈ ಮಾಡಿ ಆಯಿತಾ. ಸೊ ಅದು ನನಗೆ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಸ್ಕಿಲ್ಸ್ ಇರ್ತದೆ, ನಾನು ಅದು ಹೇಳೋಕ್ಕಾಗಲ್ಲ. ಇವಾಗ ಕೆಲವೊಬ್ರು ಲೈಕ್ ಈಗ ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ ಅವರಿಗೆ ವೆಬ್ ಡಿಸೈನ್ ಆಗಿರ್ಬೋದು, ಗ್ರಾಫಿಕ್ ಡಿಸೈನಿಂಗ್ ಅದೆಲ್ಲ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಲೈಕ್ ಡಿಫ್ರೆಂಟ್ ಸ್ಕಿಲ್, ಕಮ್ಯುನಿಕೇಷನ್ ಸ್ಕಿಲ್ಲು ಹಾಕಿ ಅದೆಲ್ಲ ಹಾಕ್ಬೋದು ಆಯಿತಾ. ನಿಮ್ಗೆ ಏನೆಲ್ಲ ಸ್ಕಿಲ್ಸ್ ಇದೆ ಅದು ಸ್ಪೆಸಿಫೈ ಮಾಡಿ. ಮತ್ತು ಲ್ಯಾಂಗ್ವೇಜ್ ಏನೆಲ್ಲ ಗೊತ್ತು ಅದು ಸ್ಪೆಸಿಫೈ ಮಾಡಿ. ನೆಕ್ಸ್ಟ್ ನಿಮ್ಮದು ಎಜುಕೇಷನ್, ಅದು ಇಂಪಾರ್ಟೆಂಟ್. ವಿತ್ ಪರ್ಸೆಂಟೇಜ್ ಹಾಕ್ಬೇಕು ಗೈಸ್. ಎಷ್ಟು ಪರ್ಸೆಂಟೇಜ್ ಬಂದಿದೆ ನಿಮಗೆ ಅದು ಇಲ್ಲಿ ಹಾಕಬೇಕಾಗ್ತದೆ. ಈಗ PUC ಎಷ್ಟು ಪರ್ಸೆಂಟೇಜ್ ಬಂದಿದೆ, 10th ಎಷ್ಟು ಪರ್ಸೆಂಟ್ ಬಂದಿದೆ, ಈಗ ಗ್ರಾಜುಯೇಷನ್ ಮಾಡ್ತಾ ಇದ್ದೀರಾ, ಇವಾಗ ಎಷ್ಟು ಪರ್ಸೆಂಟೇಜ್ ಇದೆ ಅದೆಲ್ಲ ಹಾಕಬೇಕಾಗ್ತದೆ. ಮತ್ತು ಎಕ್ಸ್ಪೀರಿಯನ್ಸ್ ಇಲ್ಲಾಂದರೆ ಇಂಟರ್ನ್ಶಿಪ್ ಮಾಡಿದರೆ ಅದು ಹಾಕಲೇಬೇಕಾಗ್ತದೆ ಆಯಿತಾ. ಸೊ ಇವಾಗ ನೀವು ಎಲ್ಲೋ ಒಂದು ಇಂಟರ್ನ್ಶಿಪ್ ಮಾಡಿದ್ರ, ಈಗ ಲಾಸ್ಟ್ ಬ್ಯಾಕ್ ಇಯರಲ್ಲಿ ಮಾಡಿದ್ದೀರಾ ಆಯಿತಾ. ಇವಾಗ ವಾಪಸ್ ಇಂಟರ್ನ್ಶಿಪ್ ಬೇಕಂತ ಇದಕ್ಕೆ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಹಾಕಬೇಕಾಗ್ತದೆ. ಓಕೆನಾ. ಸೊ ಇಂಟರ್ನ್ಶಿಪ್ ಲೈಕ್ ಅದು ತುಂಬಾ ಇದೇ ಇಂಪಾರ್ಟೆಂಟ್ ಗೈಸ್. ಏನು ಪ್ರಾಜೆಕ್ಟ್ ಮಾಡಿರ್ತೀವಿ ನೋಡಿ, ಇದು ಅವ್ರು ನೋಡ್ತಾರೆ ಆಯಿತಾ. ಸೊ ಇದು ಇಂಪಾರ್ಟೆಂಟ್. ಇದು ಇಲ್ಲ ಇನ್ಫಾರ್ಮೇಷನ್ ಹಾಕಿ ನೀವು ಇದೆ ಅಂತ ಮಾಡಬೇಕಂದ್ರೆ ಡೌನ್ಲೋಡ್ ಮಾಡಬೇಕು. ಓಕೆ, ಈ ಡೌನ್ಲೋಡ್ ಮಾಡಿದ ಕೂಡಲೇ ರೆಸ್ಯೂಮೆ ಆಗ್ತಲ್ಲ, ಅದನ್ನು ನೀವು ಇನ್ಫೋಸಿಸ್ ಇಂಟರ್ನ್ ಸ್ಟೆಪ್ಪಲ್ಲಿ ಹಾಕಬೇಕಾಗ್ತದೆ. ಲಾಗಿನ್ ಪೇಜ್ ಆದಮೇಲೆ ಪೇಜ್ ಹೋಗ್ತದಲ್ಲ, ಅದು ರೆಸ್ಯೂಮೆ ನೀವು ಅಲ್ಲಿ ಹಾಕಬೇಕಾಗ್ತದೆ. ಮತ್ತು ನಿಮ್ಮದೆಲ್ಲ ಪರ್ಸನಲ್ ಡೀಟೇಲ್ಸ್ ಕೇಳ್ತಾರೆ ಅವರು, ಲೈಕ್ ಅದು ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಕೇಳ್ತಾರೆ, ಯಾವ ಕೋರ್ಸ್ ಮತ್ತು ಯಾವ ಇಯರ್ ಏನು ಸ್ಟಡಿ ಮಾಡ್ತಾರೆ ಎಲ್ಲ ಕೇಳ್ತಾರೆ, ಅದೆಲ್ಲ ನೀವು ಸ್ಪೆಸಿಫೈ ಮಾಡಬೇಕಾಗ್ತದೆ. ಅದಾದಮೇಲೆ ಯಾವ ಪ್ರಾಜೆಕ್ಟ್ ಪ್ರಿಫರೆನ್ಸ್, ನಿಮ್ಮದು ಪ್ರಾಜೆಕ್ಟ್ ಪ್ರಿಫರೆನ್ಸ್. ಇವಾಗ ನೋಡಿ BCA ಅವರಿಗೆ ಬೇರೆ ಪ್ರಾಜೆಕ್ಟ್ ಇರ್ತದೆ, ಇವಾಗ MCOM ಅವರಿಗೆ MBA ಬೇರೆ ಪ್ರಾಜೆಕ್ಟ್ ಇರ್ತದೆ, ಇಂಜಿನಿಯರಿಂಗ್ ಅವರಿಗೆ ಬೇರೆ ಪ್ರಾಜೆಕ್ಟ್ ಇರ್ತದೆ. ಸೊ ನಿಮ್ಮ ಬ್ಯಾಕ್ಗ್ರೌಂಡ್, ನಿಮ್ಮ ಸ್ಕಿಲ್ಸ್ ಮೇಲೆ ಅವರು ನಿಮಗೆ ಪ್ರಾಜೆಕ್ಟ್ ಕೊಡುವಂಥದ್ದು ಆಯಿತಾ. ಆ ಪ್ರಾಜೆಕ್ಟ್ ಪ್ರಿಫರೆನ್ಸ್ ನೀವು ಹಾಕಬೇಕಾಗ್ತದೆ. ಮತ್ತು ನೀವು ಯಾವಾಗಿಂದ ಅವೈಲೇಬಲ್ ಇದೆ ಅದು ಕೇಳ್ತಾರೆ ಅದರಲ್ಲಿ ಆಯಿತಾ. ಸೊ ನೀವು ಯಾವಾಗ ನಿಮಗೆ ರಜೆ ಸಿಗ್ತದೆ ಲೈಕ್ ಅದು ನೀವು ಇಲ್ಲಿ ಸ್ಪೆಸಿಫೈ ಮಾಡಬೇಕಾಗ್ತದೆ. ಲೈಕ್ ಐ ಥಿಂಕ್ ಜೂನ್ ಆಯಿತಾ. ಸೊ ಅದು ನೀವು ಸ್ಪೆಸಿಫೈ ಮಾಡಿ. ಓಕೆ, ಅದಾದಮೇಲೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದು ಕೇಳ್ತಾರೆ, ಕವರ್ ಲೆಟರ್ ಅದು ಬೇಕಾದರೆ ಹಾಕಿ, ಇಲ್ಲ ಅಂತಂದರೆ ಬಿಡ್ಬೋದು ಆಯಿತಾ. ಸೊ ಇಷ್ಟು ನೀವು ಇಲ್ಲಿ ಸ್ಪೆಸಿಫೈ ಮಾಡಬೇಕಾಗ್ತದೆ. ಈ ಥರ ನೀವು ಅಪ್ಲೈ ಮಾಡುವಂಥದ್ದು. ಓಕೆ, ನೀವು ಅದು ಪರ್ಸನಲ್ ಇನ್ಫಾರ್ಮೇಷನ್ ಪೇಜ್ ಅಲ್ಲ, ಅದು ನಾನು ತೋರಿಸೋಕ್ಕಾಗಲ್ಲ. ಓಕೆನಾ. ಸೊ ಅದಕ್ಕೆ ನಾನು ತೋರಿಸ್ತಾ ಇಲ್ಲ ಇಲ್ಲಿ. ಓಕೆ, ಸೊ ಫ್ರೆಂಡ್ಸ್, ಹೇಗೆ ಅಪ್ಲೈ ಮಾಡೋದು ಮತ್ತು ಏನೆಲ್ಲ ಇನ್ಫಾರ್ಮೇಷನ್ ಅವ್ರು ನಿಮ್ಮ ಹತ್ರ ಕೇಳ್ತಾರೆ ಅದು ನಾನು ನಿಮಗೆ ತಿಳಿಸ್ಕೊಟ್ಟೆ. ಸೊ ನೆಕ್ಸ್ಟ್ ಲಾಸ್ಟ್ ಎಂತ ಅಂತ ಹೇಳಿದ್ರೆ, ಯಾವುದ್ರ ಮೇಲೆ ನಿಮ್ಮದು ಶಾರ್ಟ್ ಲಿಸ್ಟ್ ಆಗ್ತೀರಾ ಮತ್ತು ನಿಮಗೆ ಇಂಟರ್ವ್ಯೂ ಯಾವ ಥರ ಇರ್ತದೆ ಅಂತ ಹೇಳ್ಕೊಡ್ತೀನಿ. ಸೊ ಒಂದ್ಸಲ ಎಲ್ಲ ಅಪ್ಲೈ ಆದಮೇಲೆ ನಿಮ್ಮದು ರೆಸ್ಯೂಮೆ ಸ್ಕ್ರೀನಿಂಗ್ ಆಗ್ತದೆ ಆಯಿತಾ. ರೆಸ್ಯೂಮೇಲೆ ನೀವು ಏನೆಲ್ಲ ಸ್ಕಿಲ್ಸ್ ಮೆನ್ಷನ್ ಮಾಡಿದ್ದೀರಾ ಅದ್ರ ಮೇಲೆ ನಿಮಗೆ ಇಂಟರ್ವ್ಯೂಯಲ್ಲಿ ಕ್ವಶನ್ ಕೇಳ್ತಾರೆ. ಓಕೆ,
ಮತ್ತೆ ಇಂಪಾರ್ಟೆಂಟ್ ಥಿಂಗ್, ನೀವು ಪ್ರಾಜೆಕ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀರಲ್ಲ, ನಾವು ಇದು ಪ್ರಾಜೆಕ್ಟ್ ಮಾಡಿದ್ದೀವಿ ಅಂತ, ಅದ್ರ ಮೇಲೆ ನಿಮಗೆ ಕ್ವಶನ್ ಕೇಳ್ತಾರೆ ಆಯ್ತಾ. ಸೊ ಇವಾಗ ನೀವು ಯಾವುದೋ ಒಂದು ಪ್ರಾಜೆಕ್ಟ್, ಅದು ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ನೀವು ಏನು ಮಾಡ್ತೀರಾ, ಕೆಲವೊಬ್ರು ಯಾರ್ದೋ ಒಂದು ಕಾಪಿ ಮಾಡ್ಕೊಂಡು ಪ್ರಾಜೆಕ್ಟ್ ಮಾಡಿರ್ತೀರಾ, ಆ ಥರ ಇದ್ರೆ ದಯವಿಟ್ಟು ಮೆನ್ಷನೇ ಮಾಡಬೇಡಿ. ಏನಕ್ಕಂತ ನಿಮ್ಗೆ ಅಲ್ಲಿ ಕ್ವಶನ್ ಕೇಳ್ತಾರೆ, ತಿರ್ಗಾ ಮುರ್ಗಾ ಕ್ವಶನ್ ಕೇಳ್ತಾರೆ, ಅವಾಗ ನಿಮ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ಪ್ರಾಜೆಕ್ಟ್ ಮೇಲೆ ಕ್ವಶನ್ ಕೇಳ್ತಾರೆ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ, ಲೈಕ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸಿಗೆ DSC ಅವ್ರು ಜಾಸ್ತಿ ಫೋಕಸ್ ಮಾಡುವಂಥದ್ದು. ಅರೇಸ್ ಆಗಿರ್ಬೋದು, ಲಿಂಕ್ ಲಿಸ್ಟ್ ಆಗಿರ್ಬೋದು, ಸ್ಟ್ಯಾಕ್ಸ್ ಆಗಿರ್ಬೋದು, ಕ್ಯೂಸ್ ಆಗಿರ್ಬೋದು, ಇದ್ರ ಬಗ್ಗೆ ಕರೆಕ್ಟಾಗಿ ನಾಲೆಜ್ ಇರಬೇಕು ನಿಮಗೆ. ಅದ್ರ ಮೇಲೆ ಅವರು ನಿಮಗೆ ಕ್ವಶನ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ನಂದೊಬ್ರು ಫ್ರೆಂಡ್ ಇನ್ಫೋಸಿಸ್ ಅಲ್ಲಿ ಇದು ಮಾಡ್ತಾ ಇದ್ದಾರೆ. ಸೊ ನಾನು ಅವರಿಂದ ಇನ್ಫಾರ್ಮೇಶನ್ ತಗೊಂಡಿದ್ದು ಆಯ್ತಾ, ಈ ತರ ಇರ್ತದೆ ಅಂತ ಅವ್ರು ಹೇಳಿದ್ರು ನನಗೆ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ಆಯ್ತಾ. ಸೊ ಇದು ಬಗ್ಗೆ ಜಾಸ್ತಿ ಕಾನ್ಸೆಪ್ಟ್ ಓದ್ಕೊಂಡು ಹೋಗಿ. ಮತ್ತೆ ಲೈಕ್ ಪ್ರಾಜೆಕ್ಟ್ ನೀವು ಏನ್ ಮಾಡಿರ್ತೀರಾ ನೋಡಿ, ಅದ್ರ ಬಗ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಲಿ. ನೀವೇ ಮಾಡಿರ್ತೀರಲ್ಲ ಪ್ರಾಜೆಕ್ಟ್, ನಿಮ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿರಬೇಕು, ನೀವೇನ್ ಮೆನ್ಷನ್ ಮಾಡ್ತೀರಾ ರೆಸ್ಯೂಮೇಲೆ ಅದು. ಸೊ ಅದ್ರ ಮೇಲೆ ನಿಮ್ಗೆ ಕ್ವಶನ್ ಕೇಳೋದು, ಮತ್ತೆ ಅದ್ರ ಮೇಲೆ ನಿಮ್ಗೆ ಇಲ್ಲಿ ಸೆಲೆಕ್ಷನ್ ಮಾಡುವಂಥದ್ದು, ಈ ತರ ಇರುತ್ತೆ ಆಯ್ತಾ ಇಂಟರ್ವ್ಯೂ. ಸೊ ಇದಾಗಿತ್ತು ಇವತ್ತಿದು ವಿಡಿಯೋ. ಐ ಹೋಪ್ ಎಲ್ಲರಿಗೆ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರೆಲ್ಲ ಇಂಟರ್ನ್ಶಿಪ್ ನೋಡ್ತಾ ಇದ್ದಾರೆ, ತುಂಬ ಜನ ಸ್ಟೂಡೆಂಟ್ಸ್ಗಳು ಇಂಟರ್ನ್ಶಿಪ್ ನೋಡ್ತಾ ಇರ್ತಾರಲ್ವಾ, ಸೊ ದಯವಿಟ್ಟು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದು 100% ಏನು ಮೋಸ ಇಲ್ಲ, 100% ಜೆನ್ಯೂನ್ ಇದು, ಏನು ಮೋಸ ಏನಿಲ್ಲ. ಸೊ ಇನ್ಫೋಸಿಸ್ ಆಗುತ್ತೆ, ದಯವಿಟ್ಟು ಅವರಿಗೆ ಶೇರ್ ಕೂಡ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಓಕೆ, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಬಾಯ್ ಬಾಯ್.